ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ತಪ್ಪು ಮಾಡೇ ಮಾಡ್ತಾರೆ. ಕೆಲವರು ಜೀವನದಲ್ಲಿ ಸಾಕಷ್ಟು ಲೋನ್ಗಳು ತಗೊಳ್ತಾರೆ, ಸಾಕಷ್ಟು ರೀತಿಯಲ್ಲಿ ನಾನು ಮಜಾ ಮಾಡಬೇಕು, ಜೀವನದಲ್ಲಿ ತುಂಬ ಎಂಜಾಯ್ ಮಾಡಬೇಕು ಅಂತ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ಈಗಂತೂ ಪ್ರತಿಯೊಂದು ಬ್ಯಾಂಕ್ಗಳು ಒಂದು ಡಾಕ್ಯುಮೆಂಟ್ ಕೊಟ್ಬಿಟ್ರೆ ಲೋನ್ಗಳ ಮೇಲೆ ಲೋನ್ ಕೊಡ್ತಾರೆ. ಕಾರ್ಗೆ ಲೋನ್ ಕೊಡ್ತಾರೆ, ಬೈಕ್ಗೆ ಲೋನ್ ಕೊಡ್ತಾರೆ, ಮನೆ ಮೇಲೆ ಲೋನ್ ಕೊಡ್ತಾರೆ, ಪರ್ಸನಲ್ ಲೋನ್ ಕೊಡ್ತಾರೆ, ಕ್ರೆಡಿಟ್ ಕಾರ್ಡ್ ಲೋನ್ ಕೊಡ್ತಾರೆ, ಎಲ್ಲ ರೀತಿ ಲೋನ್ಗಳು ಕೊಡ್ತಾರೆ. ಆದರೆ ನಾವು ಆ ಲೋನ್ ತಗೊಳಕ್ ಮೊದಲು 100 ಸಲ ಯೋಚನೆ ಮಾಡಬೇಕಾಗುತ್ತೆ. 100 ಸಲ ಯೋಚನೆ ಮಾಡಿ ನಾವು ಲೋನ್ ತಗೋಬೇಕೋ ಬೇಡೋ ಅನ್ನೋದನ್ನ ನಾವು ಫಸ್ಟು ತಿಳ್ಕೊಳ್ಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ನಾವು ಆ ಥರ ಎಲ್ಲ ಯೋಚನೆ ಮಾಡಿದಿರ ಎಲ್ಲ ಲೋನ್ಗಳು ತಗೊಂಡಾಗ ನಾವೇನಾಗ್ತೀವಿ, ನಾವು ದಿವಾಳಿ ಆಗ್ತೀವಿ, ಮತ್ತೆ ಸಾಲಗಳ ಸುಳಿಯಲ್ಲಿ ಸಿಕ್ಕಾಕೊಳ್ತೀವಿ. ಆದ್ರಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಇನ್ ಕೇಸ್ ಏನಾದರೂ ಆ ಥರ ನೀವು ಟ್ರ್ಯಾಪಲ್ಲಿ ಏನಾದ್ರು ಸಿಕ್ಕಾಕೊಂಡಿದ್ರೆ, ನೀವು ಸಾಲದ ಸುಳಿಯಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರೆ, ಆ ಸಾಲದ ಸುಳಿಯಿಂದ ನೀವು ಯಾವ ರೀತಿ ಆಚೆಗಡೆ ಬರ್ಬೋದು, ಏನೆಲ್ಲ ಮಾಡಬೇಕಾಗುತ್ತೆ, ಏನೆಲ್ಲ ಸ್ಟೆಪ್ಸ್ನ ನೀವು ತಗೊಳ್ಬೇಕಾಗುತ್ತೆ, ಏನೆಲ್ಲ ಪ್ಲಾನ್ ಮಾಡಬೇಕಾಗುತ್ತೆ, ಯಾವ ರೀತಿ ಮಾಡಿದಾಗ ನೀವು ಸಾಲದ ಸುಳಿಯಿಂದ ಆಚೆಗಡೆ ಬರ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಿದ್ದೀನಿ. ಮೊದಲು ನೀವು ಈ ಸಾಲದ ಸುಳಿಯಿಂದ ಆಚೆಗಡೆ ಬರಬೇಕಂದ್ರೆ ನೀವು ಫಸ್ಟ್ ಡಿಸೈಡ್ ಮಾಡಬೇಕು, ನಿಮ್ಮಲ್ಲಿ ಎಷ್ಟು ಸಾಲ ಇದೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಕೈ ಸಾಲ ಇದೆಯಾ, ಇಲ್ಲಾಂದ್ರೆ ಪರ್ಸನಲ್ ಲೋನ್ ಇದೆಯಾ, ಇಲ್ಲಾಂದ್ರೆ ಗೋಲ್ಡ್ ಲೋನ್ ಇದೆಯಾ, ಇಲ್ಲಾಂದ್ರೆ ಹೋಮ್ ಲೋನ್ ಇದೆಯಾ, ಯಾವ ಥರ ಲೋನ್ ಇದೆ ಅನ್ನೋದನ್ನು ನೀವು ಫಸ್ಟು ಒಂದು ಪೇಪರಲ್ಲಿ ಡೀಟೇಲ್ ಆಗಿ ಲೀಸ್ಟ್ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ 4 ಲೋನ್ ಇದೆಯಾ, 5 ಲೋನ್ ಇದೆಯಾ ಅನ್ನೋದನ್ನ ಕ್ಲಿಯರ್ ಆಗಿ ಒಂದು ಪೇಪರಲ್ಲಿ ಲೀಸ್ಟ್ ಆಗಿ ಬರ್ಕೊಂಡಾಗ ನೆಕ್ಸ್ಟ್ ನಾವೇನು ಮಾಡಬೇಕು, ಆ ಲೋನ್ ಏನಿದೆಯೋ ಅದಕ್ಕೆ ನೀವು ಬಡ್ಡಿ ಎಷ್ಟು ಕೊಡ್ತಾ ಇದ್ದೀರಾ, ಎಷ್ಟೆಷ್ಟು ಬಡ್ಡಿ. ಈಗ ಗೋಲ್ಡ್ ಲೋನ್ಗೆ 1% ಬಡ್ಡಿ ಕೊಡ್ತಾ ಇದ್ದೀರಾ ಅಂದರೆ 12ರಿಂದ 15%ವರೆಗೂ ವರ್ಷಕ್ಕೆ ನೀವು ಇಂಟ್ರೆಸ್ಟ್ ಕೊಡ್ತಿರ್ತೀರಾ. ಅದೇ ರೀತಿಯಲ್ಲಿ ಹೋಮ್ ಲೋನ್ ತಗೊಂಡಿದ್ರೆ ಅದೊಂದು 8ರಿಂದ 10% ಇಂಟ್ರೆಸ್ಟ್ ಕೊಡ್ತಿರ್ತೀರ. ಪರ್ಸನಲ್ ಲೋನ್ ತಗೊಂಡಿದ್ರೆ ನಿಮಗೆ ಸುಮಾರು ಒಂದು 15ರಿಂದ 20% ನೀವು ಅದಕ್ಕೂ ಕೂಡ ಇಂಟ್ರೆಸ್ಟ್ ಕೊಡ್ತಿರ್ತೀರ. ಅದೇ ರೀತಿಯಲ್ಲಿ ನೀವು ಕ್ರೆಡಿಟ್ ಕಾರ್ಡಲ್ಲಿ ಏನಾದರೂ ಲೋನ್ ತಗೊಂಡಿದ್ರೆ ನಿಮಗೆ ಸುಮಾರು 20ರಿಂದ 40%ವರೆಗೂ ನಿಮಗೆ ಆನ್ಯುವಲ್ ಆಗಿ ಇಂಟ್ರೆಸ್ಟ್ ಆಗ್ತಾರೆ. ಆಗ ನೀವು ಪ್ರತಿಯೊಂದು ಲೀಸ್ಟ್ ಮಾಡ್ಕೊಳ್ಬೇಕು, ಎಷ್ಟು ಇಂಟ್ರೆಸ್ಟ್ ನೀವು ಪ್ರತಿಯೊಂದು ಲೋನಲ್ಲೂ ಕಟ್ತಾ ಇದ್ದೀರಾ ಅನ್ನೋದನ್ನ. ಈ 4 ಲೋನು ಇಲ್ಲಾಂದ್ರೆ 5 ಲೋನಲ್ಲಿ ಯಾವ ಲೋನ್ನ ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು. ಯಾವ ಲೋನ್ ನಾರ್ಮಲ್ ಆಗಿ ನಾವು ಕ್ಲಿಯರ್ ಮಾಡಬೇಕು ಅಂದ್ರೆ ಯಾವುದಕ್ಕೆ ಬಡ್ಡಿ ಕೊಡ್ತಿದೀವಿ ಅಂದ್ರೆ ಕ್ರೆಡಿಟ್ ಕಾರ್ಡ್ ಲೋನ್ ಇರ್ಬೋದು, ಅಂದ್ರೆ ನಿಮ್ಮ ಪರ್ಸನಲ್ ಲೋನ್ ಇರ್ಬೋದು. ನಾರ್ಮಲ್ ಆಗಿ ಈ ತರ ಲೋನ್ಗಳಿಗೆ ಸಾಕಷ್ಟು ರೀತಿಯಲ್ಲಿ ಬಡ್ಡಿ ಕೊಡ್ತಾ ಇರ್ತೀವಿ. ನಾವು ಯಾವ ಲೋನ್ಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಿದೀವೋ ಆ ಲೋನ್ ನಮಗೆ ಫಸ್ಟ್ ಗುರಿ ಆಗಿರಬೇಕು, ಆ ಲೋನ್ನ ನಾವು ಕ್ಲೋಸ್ ಮಾಡಬೇಕು. ಈ ತರ ಅನಾಲಿಸಿಸ್ ಮಾಡಿದಾಗ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ 5ರಿಂದ 6 ಲೋನ್ ಏನಿದೆಯೋ ಅದರಲ್ಲಿ ಒಂದು 2 ಲೋನ್ ಅಂತೂ ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು. ಆದಷ್ಟು ಪ್ರತಿಯೊಂದು EMI ನೀವೇನು ಪೇ ಮಾಡ್ತಿರೋ ಅದಕ್ಕೆ ECS ಮಾಡಿಸಿ, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಮಾಡಿ. ಯಾವುದೇ ರೀತಿಯಲ್ಲಿ ನಾವು ಡಿಫಾಲ್ಟರ್ ಆಗಬಾರ್ದು, ಯಾವುದೇ ರೀತಿಯಲ್ಲಿ ಲೇಟ್ ಪೇಮೆಂಟ್ ಫೀಸ್ ಕಟ್ಟೋ ಆಗಿರಬಾರ್ದು, ಯಾವುದೇ ರೀತಿಯಲ್ಲಿ ಎಕ್ಸ್ಟ್ರಾ ಫೀಸ್ಗಳು ಬರ್ದಿರೋ ಹಂಗೆ ನೀವು ಆನೆಸ್ಟ್ ಆಗಿ ಆ ಲೋನ್ನ ಆದಷ್ಟು ಬೇಗ ಕ್ಲೋಸ್ ಮಾಡೋದಕ್ಕೆ ಪ್ರಯತ್ನ ಬೀಳಬೇಕು. ಮತ್ತೆ ನೀವೇನು ಮಾಡಬೇಕು, ಇನ್ ಕೇಸ್ ಏನಾದರೂ ಒಂದು 2 ಲಕ್ಷ ರೂಪಾಯಿಗೆ ನೀವು ಪರ್ಸನಲ್ ಲೋನ್ ತಗೊಂಡಿದ್ದಾರೆ ಅನ್ಕೊಳ್ಳಿ, ಇಲ್ಲಾಂದ್ರೆ ಒಂದು 2 ಲಕ್ಷ ರೂಪಾಯಿಗೆ ಕ್ರೆಡಿಟ್ ಕಾರ್ಡ್ ತಗೊಂಡಿದ್ರೆ ಹೋಮ್ ಲೋನಲ್ಲಿ ಟಾಪ್ ಅಪ್ ಲೋನ್ ತಗೊಂಡು ನಿಮಗೆ ಸಾಧ್ಯವಾದರೆ ನಿಮ್ಮ ಪರ್ಸನಲ್ ಲೋನು ಮತ್ತು ಕ್ರೆಡಿಟ್ ಕಾರ್ಡ್ ಲೋನ್ನು ಕೂಡ ನೀವು ತೀರಿಸ್ಬಿಡ್ಬೋದು ಇಮಿಡಿಯೇಟ್ ಆಗಿ. ಯಾಕಂದರೆ ಇಲ್ಲಿ ನೀವು ಕಂಪ್ಲೀಟ್ ಆಗಿ ಕನ್ಸಾಲಿಡೇಷನ್ ಮಾಡಿದಾಗ, ಎಲ್ಲ ಥರ ಲೋನ್ಗಳನ್ನ ಕನ್ಸಾಲಿಡೇಷನ್ ಮಾಡಿದಾಗ ನಿಮಗೆ 4 ಲೋನು 5 ಲೋನ್ ಇರೋ ಕಡೆ ನಿಮಗೆ 2 ಲೋನು ಇರುತ್ತೆ. ಆ ಹೋಮ್ ಲೋನ್ ಇರ್ಬೋದು, ಗೋಲ್ಡ್ ಲೋನ್ ಇರ್ಬೋದು, ಈ ಎಲ್ಲ ಲೋನ್ಗಳು ಸಾಕಷ್ಟು ಲಾಂಗ್ ಟರ್ಮಲ್ಲಿ ತಗೊಂಡ್ರೂ ನಡೆಯುತ್ತೆ. ಯಾಕಂದರೆ ನಿಮಗೆ ಇಲ್ಲಿ ಇಂಟ್ರೆಸ್ಟ್ ರೇಟು ತುಂಬ ಕಡಿಮೆ ಇರುತ್ತೆ. ನೀವು ಇಲ್ಲಿ ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಹಣ ತಗೊಂಡು, ಇಲ್ಲಾಂದರೆ ಮಾರ್ಟ್ಗೇಜ್ ಲೋನ್ ಅಂತ ಸ್ವಲ್ಪ ಎಕ್ಸ್ಟ್ರಾ ತಗೊಂಡು ಇಲ್ಲಿ ಬಂದಿರೋ ಹಣನ ನೀವು ಖಂಡಿತವಾಗಿ ನಿಮ್ಮ ಪರ್ಸನಲ್ ಲೋನು ಇಲ್ಲಾಂದರೆ ಕ್ರೆಡಿಟ್ ಕಾರ್ಡ್ ಲೋನ್ ಈಸಿಯಾಗಿ ತೀರಿಸ್ಕೊಂಡು ನಿಮ್ಮಲ್ಲಿ 1 ಇಲ್ಲಾಂದರೆ 2 ಲೋನ್ ಮಾತ್ರ ನೀವು ಇಟ್ಕೊಳ್ಬೋದು. ಜಾಸ್ತಿ ಲೋನ್ ಅಂತೂ ಖಂಡಿತವಾಗಿ ಇಟ್ಕೊಳಕ್ ಹೋಗಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಮ್ಯಾಕ್ಸಿಮಮ್ ಯಾವುದೇ ಬ್ಯಾಂಕ್ಸ್ ರೆಕಮೆಂಡ್ ಮಾಡೋದು ಮ್ಯಾಕ್ಸಿಮಮ್ ಒಂದು 3 ಲೋನ್ ಮಾತ್ರ ತಗೊಳ್ಬೋದು ಅಂತ. ಅದಕ್ಕಿಂತ ಖಂಡಿತವಾಗಿ ನೀವು ಯಾವುದೇ ಲೋನ್ಗಳನ್ನು ಜಾಸ್ತಿ ತಗೊಳೋದಕ್ಕೆ ಹೋಗಲೇಬೇಡಿ. ನೀವು ಮತ್ತೊಂದು ಏನು ಮಾಡ್ಬೋದು ಅಂದರೆ ಕ್ಲಿಯರ್ ಆಗಿ ಲೀಸ್ಟ್ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟು ಇನ್ಕಮ್ ಬರ್ತಾ ಇದೆ, ನಿಮಗೆ ಎಷ್ಟು ಎಕ್ಸ್ಪೆನ್ಸಸ್ ಹೋಗ್ತಾ ಇದೆ. ಎಲ್ಲಾದರೂ ಬೇರೆ ಕಡೆ ನಿಮ್ಮ ಎಕ್ಸ್ಪೆನ್ಸಸ್ನ ಆದಷ್ಟು ಕಟ್ ಡೌನ್ ಮಾಡ್ಕೊಳ್ಬೋದು. ಯಾವುದಾದ್ರೂ ಎಕ್ಸ್ಪೆನ್ಸಸ್ನ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರೆ ಅದನ್ನು ಕಟ್ ಮಾಡಿ, ಅದರಲ್ಲಿ ಏನು ಹಣ ಉಳಿಯುತ್ತೋ, ಏನು ಸೇವಿಂಗ್ಸ್ ಹಣ ಉಳಿಯುತ್ತೋ ಅದನ್ನು ಯಾವುದಾದ್ರೂ ಲೋನ್ EMIಗೆ ಜಾಸ್ತಿ ಕಟ್ಟೋಕ್ಕಾಗುತ್ತಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಯಾಕಂದರೆ ಕೆಲಸಲ್ಲಿ ಅನ್ನೆಸೆಸರಿಯಾಗಿ ಕೆಲವು ಕಡೆ ಎಕ್ಸ್ಪೆನ್ಸಸ್ ಮಾಡ್ತಿರ್ತೀವಿ. ಆ ಎಕ್ಸ್ಪೆನ್ಸಸ್ನ ಕಟ್ ಡೌನ್ ಮಾಡಿ
ಒಂದಲ್ಲ 4-5 ಸಲ ಅನಾಲಿಸಿಸ್ ಮಾಡಿ. ಪ್ರತಿಯೊಂದು ಸಲಿನೂ ಅನಾಲಿಸಿಸ್ ಮಾಡಿದಾಗ ನಿಮಗೆ ಒಂದಲ್ಲ ಒಂದು ಎಕ್ಸ್ಪೆನ್ಸಸ್ಸು ಅನ್ನೆಸೆಸರಿ ಅನಿಸುತ್ತೆ. ಆ ಎಕ್ಸ್ಪೆನ್ಸಸ್ನ ಆದಷ್ಟು ಕಟ್ ಮಾಡಿ, ಇಲ್ಲಾಂದರೆ ಕಡಿಮೆ ಮಾಡಿ, ಆ ಅಮೌಂಟ್ ಎಷ್ಟು ಉಳಿಯುತ್ತೋ ಅದನ್ನು ನಿಮಗೆ ಬ್ಯಾಂಕ್ EMIಗಳಿಗೆ ನಿಮ್ಮ ಲೋನ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ನಿಮ್ಮ ಇನ್ಕಮ್ನ ಜಾಸ್ತಿ ಮಾಡ್ಕೊಳೋದಕ್ಕೂ ಟ್ರೈ ಮಾಡಿ. ಕೆಲವು ಸಲ ನಾವು ಫುಲ್ ಟೈಮಲ್ಲಿ ಕೆಲಸ ಮಾಡಿದಾಗ ಎಲ್ಲಾದರೂ ಒಂದು ಕಡೆ ಪಾರ್ಟ್ ಟೈಮ್ ಮಾಡೋದಕ್ಕೆ ಯೋಚನೆ ಮಾಡಿ. ಈವ್ನಿಂಗ್ ಟೈಮಲ್ಲಿ ಪಾರ್ಟ್ ಟೈಮ್ ಮಾಡಿ, ಬೆಳಗ್ಗೆ ಅರ್ಲಿ ಪಾರ್ಟ್ ಟೈಮ್ ಮಾಡಿ. ಅದರಿಂದ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟು ಬರುತ್ತೆ. ಆ ಹಣದಿಂದಲೂ ಕೂಡ ನಿಮ್ಮ ಲೋನ್ನ ಆದಷ್ಟು ಬೇಗ ತೀರಿಸ್ಕೊಳ್ಬೋದು. ಕೆಲವು ಸಲ ಏನಾಗ್ಬಿಡುತ್ತೆ ಅಂದರೆ, ನಾವು ಸಾಕಷ್ಟು ರೀತಿಯಲ್ಲಿ ಲೋನ್ನ ಡಿಫಾಲ್ಟರ್ ಆಗ್ತಾ ಇದ್ರೆ, ನಾವು ಲೋನ್ ತೀರ್ಸೋಕ್ಕೆ ಆಗ್ತಾ ಇಲ್ಲ ಅಂದಾಗ ಬ್ಯಾಂಕ್ಗಳು ಏನು ಮಾಡ್ತಾರೆ, ನಿಮ್ಮನ್ನು ಕರೆಸಿ ಒಂದು ಸೆಟಲ್ಮೆಂಟ್ಗೆ ಬರೋದಕ್ಕೆ ಟ್ರೈ ಮಾಡ್ತಾರೆ. ಬ್ಯಾಂಕ್ ಅವರು ಅಟ್ಲೀಸ್ಟ್ ನಿಂದು ಏನು ಪ್ರಿನ್ಸಿಪಲ್ಸ್ ಇದೆಯೋ, ನೀವೇನು ಹಣ ನಿಮಗೆ ಪ್ರಿನ್ಸಿಪಲ್ ಮೊತ್ತದ ಹಣನ ನೀವು ಕೊಡಬೇಕೋ ಅಷ್ಟು ಕೊಟ್ಬಿಟ್ರೆ ನಾವು ಈ ಲೋನ್ನ ಕಂಪ್ಲೀಟಾಗಿ ವಜಾ ಮಾಡಿಬಿಡ್ತೀವಿ ಅಂತಾರೆ. ಖಂಡಿತವಾಗಿ ನೀವು ಆ ಥರ ನಿಮ್ಮ ಲೋನ್ನ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಬೀಳಬೇಡಿ. ಯಾಕಂದರೆ ನಿಮಗೆ ಲಾಂಗ್ ಟರ್ಮಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಮುಂದೆ ಯಾವುದೇ ಬ್ಯಾಂಕಲ್ಲಿ ನೀವು ಲೋನ್ ತೊಗೊಳಕ್ಕೆ ಹೋದ್ರೂ ನಿಮಗೆ ಖಂಡಿತವಾಗಿ ಲೋನ್ ಸಿಗೋದಿಲ್ಲ. ನೀವು ಈ ಟಿಪ್ಗಳೆಲ್ಲನೂ ಯೂಸ್ ಮಾಡಿಕೊಂಡು ನಿಮ್ಮ ಲೋನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಂಡಾಗ, ಐದರ್ ಪರ್ಸನಲ್ ಲೋನ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಲೋನ್ ಇರ್ಬೋದು, ಹೋಮ್ ಲೋನ್ ಇರ್ಬೋದು, ಯಾವುದೇ ಲೋನು ನೀವು ಆದಷ್ಟು ಬೇಗ ಕ್ಲಿಯರ್ ಮಾಡಿದಾಗ ನೀವು ಬ್ಯಾಂಕ್ಗಳಿಂದನೂ ಕೂಡ ಅದಕ್ಕೆ ಸೂಕ್ತ ದಾಖಲೆಗಳನ್ನು ಇಸ್ಕೊಳ್ಬೇಕು. ನಾನು ಲೋನ್ ಕ್ಲಿಯರ್ ಮಾಡಿದ್ದಾರೆ ಅಂದರೆ ಅವರು ಎಲ್ಲ ಪೇಪರ್ಸು, ಎಲ್ಲ ಡಾಕ್ಯುಮೆಂಟ್ಸು ನಿಮಗೆ ವಾಪಸ್ ಕೊಡಬೇಕು. ಚೆಕ್ಸ್ ಕೊಟ್ಟಿದ್ರೆ ಅದು ವಾಪಸ್ ಕೊಡಬೇಕು. ಪ್ರತಿಯೊಂದು ಕೂಡ ಅವರಲ್ಲಿ ನೀವೇನು ಇಟ್ಟಿದ್ದೀರೋ ಆ ಡಾಕ್ಯುಮೆಂಟ್ಸ್ ಎಲ್ಲ ವಾಪಸ್ ಇಸ್ಕೊಂಡು ಅವರಲ್ಲಿ NOCನೂ ನೀವು ಒಂದು ಸರ್ಟಿಫಿಕೇಟ್ ತೊಗೊಳೋದು ತುಂಬ ಒಳ್ಳೆಯದು. ನಾಳೆ ಇನ್ ಕೇಸ್ ಏನಾದರೂ ಒಂದು 6 ತಿಂಗಳು, ವರ್ಷ ಆಗೋದ್ಮೇಲೆ ನೀವು ಇನ್ನೂ ಲೋನ್ ಪೆಂಡಿಂಗ್ ಇದೆ, ಅಷ್ಟು ಕಟ್ಟಬೇಕು ಬಡ್ಡಿ, ಇಷ್ಟು ಕಟ್ಟಬೇಕು ಬಡ್ಡಿ ಅನ್ನೋದಕ್ಕಿಂತ ಕ್ಲಿಯರ್ ಆಗಿ ಒಂದು ಡಾಕ್ಯುಮೆಂಟು ಬ್ಯಾಂಕ್ಗಳಿಂದ, ಇಲ್ಲಾಂದ್ರೆ ಯಾರ ಹತ್ರ ಲೋನ್ ತೊಗೊಂಡಿದ್ರೆ ಅವರಿಂದ ಖಂಡಿತವಾಗಿ ಒಂದು ಸರ್ಟಿಫಿಕೇಟ್ ತೊಗೊಳೋದು, ಅವರಿಂದ ಸರ್ಟಿಫಿಕೇಟ್ ತೊಗೊಳೋದು ತುಂಬ ಸೂಕ್ತ. ನಾನು ಇದುವರೆಗೂ ತಿಳಿಸ್ಕೊಟ್ಟಿರುವ ಈ ಎಲ್ಲ ಟಿಪ್ಸು, ಎಲ್ಲ ಸಜೆಷನ್ಸು ನೀವು ಖಂಡಿತವಾಗಿ ಫಾಲೋ ಮಾಡಿದ್ರೆ ನೀವು ಆದಷ್ಟು ಬೇಗ ನಿಮ್ಮ ಲೋನ್ ಏನಿದೆಯೋ, ನಿಮ್ಮ ಸಾಲದ ಸುಳಿಯಲ್ಲಿ ನೀವೇನಿದ್ದೀರೋ ಅದರಿಂದ ಖಂಡಿತವಾಗಿ ನೀವು ಆಚೆಗಂತೂ ಬಂದೇ ಬರ್ಬೋದು ಅನ್ನುವ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ. ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.